ಈಚ್ ಆ್ಯಂಡ್ ಎವ್ರಿ ಸೀನ್ಸ್ಗೂ ಅಷ್ಟು ಎಫರ್ಟ್ ಹಾಕಿದ್ದಾರೆ. ತುಂಬ ನೆಗೆಟಿವ್ ಇತ್ತು ನಿನ್ನೆ ರಿವ್ಯೂಸ್, ಬಟ್ ಮೂವಿ ನೋಡಿ ಬಂದಾಗ ಆ ರಿವ್ಯೂಗೂ ಇದಕ್ಕೂ ಸಂಬಂಧ ಇಲ್ಲ. ತುಂಬ ಚೆನ್ನಾಗಿದೆ ಮೂವಿ, ಹೊಸ ಥರ ಮೂವಿ ಕನ್ನಡಕ್ಕೆ. ಯಶ್ ಅವರು ಕನ್ನಡ ಫಿಲಮಲ್ಲಿ ಈ ಥರ ಮಾಡ್ತಾರೆ ಅಂದ್ಕೊಂಡಿಲ್ಲ. ಯಶ್ ಆ್ಯಕ್ಟಿಂಗ್ ಸೂಪರ್ ಆಗಿದೆ, ಕ್ಯಾರಾ ಸೂಪರ್. ದ ಫಸ್ಟ್ ಹಾಫ್ ವಾಸ್ ಟೂ ಗುಡ್. ಈಗಿನ ಜನ್ರೇಷನ್ಗೆ ಟಾಕ್ಸಿಕ್ ಸಿನಿಮಾ ಚೆನ್ನಾಗಿದೆ, ಫೈಟಿಂಗ್ ಸೀಕ್ವೆನ್ಸು ಎಲ್ಲ ಸಖತ್ತಾಗಿ ಬಂದಿದೆ. ಟಾಕ್ಸಿಕ್ ಸಿನಿಮಾ ಚೆನ್ನಾಗಿದೆ ತುಂಬ. ಅದು ಈಗಿನ ಜನ್ರೇಷನಿಗೆ ಚೆನ್ನಾಗಿದೆ. ಅದು ಸ್ವಲ್ಪ ಮೈಂಡ್ಸೆಟ್ಟು ಹಳೆ ಕಾಲ KGF ಇಟ್ಕೊಂಡು ಬಂದರೆ ಸ್ವಲ್ಪ ಡೌಟ್ ಇದೆ. ಅದು ಈಗಿನ ಜನ್ರೇಷನ್ಗೆ ಟಾಕ್ಸಿಕ್ ಸಿನಿಮಾ ಚೆನ್ನಾಗಿದೆ. ಯಶ್ ಅವ್ರ ಆ್ಯಕ್ಟಿಂಗ್ ಮಾಮೂಲಿ ಸೂಪರ್ ಆಗಿದೆ. ಅವ್ರ ಆ್ಯಕ್ಟಿಂಗ್ ಚೆನ್ನಾಗಿದೆ. ನಮ್ಮ ಕನ್ನಡದವರು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಚೆನ್ನಾಗಿ ಎಲ್ಲ ಸಿನಿಮಾ ಚೆನ್ನಾಗಿತ್ತು. ಟಾಕ್ಸಿಕ್ ಮೂವಿಗೆ ಬಂದಿದ್ದು, ಟಾಕ್ಸಿಕ್ ಮೂವಿನೂ ಚೆನ್ನಾಗಿದೆ. ಅದು ಮಧ್ಯೆ ಒಂದು ಟ್ರೈಲರ್ ಬಂತು ಜಾಕಿ 42 ಅಂತ, ಅದು ತುಂಬ ಚೆನ್ನಾಗಿದೆ. ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಹೀರೋ ಕೂಡ. ಅವ್ರ ಆ್ಯಕ್ಟಿಂಗ್ ಎಲ್ಲ ಇಷ್ಟ ಆಯಿತು, ಹೀರೋ ಆ್ಯಕ್ಟಿಂಗು. ಮತ್ತು ಕಥೆಗೂ ತುಂಬ ಚೆನ್ನಾಗಿದೆ ಅಂತ ಅನ್ನಿಸಿದೆ. ತುಂಬ ಕ್ಯೂರಿಯಾಸಿಟಿ ಇದೆ. ಅದು ನೋಡ್ಬಿಟ್ಟು ಫಿಲಮ್ ನೋಡ್ತೀವಿ. ಚೆನ್ನಾಗಿತ್ತು, ತುಂಬ ಚೆನ್ನಾಗಿದೆ ಫಿಲಮ್ಮು. ಈಗಿನ ಜನ್ರೇಷನ್ಗೆ ಬೇಕಾಗಿರೋ ಫಿಲಮ್ಮು. ಮೇಡಮ್ ಅವ್ರವ್ರ ಎಕ್ಸ್ಪೆಕ್ಟೇಷನ್ನು ನಾವೇನು ಮಾಡೋಕ್ಕಾಗಲ್ಲ. ನಾವು ನೋಡಿದ್ದೀವಿ ಫಿಲಮ್ ಓಕೆ. ಫಿಲಮು ಆ್ಯಕ್ಟಿಂಗ್ ಎಲ್ಲ ಚೆನ್ನಾಗಿದೆ. ಸರ್ದು ಸೀಕ್ವೆನ್ಸ್ ಎಲ್ಲ ಸಖತ್ತಾಗಿದೆ. ಫೈಟಿಂಗ್ ಸೀಕ್ವೆನ್ಸು ಎಲ್ಲ ಸಖತ್ತಾಗಿ ಬಂದಿದೆ. ಫಿಲಮ್ ಇಟ್ಸ್ ಗುಡ್, ವೆರಿ ಲುಕ್ಕಿಂಗ್. ಸರ್ ಮಾತ್ರ ಚೆನ್ನಾಗಿ ಕಾಣಿಸ್ತಿದ್ದಾರೆ. ಅವ್ರ ಹೇರ್ ಸ್ಟೈಲ್ ಆಗಲಿ, ಅವ್ರ ಲುಕ್ ವೈಸ್ ಆಗಲಿ ಈಸ್ ಗುಡ್, ವೆರಿ ನೈಸ್ ಪರ್ಸನ್. ಆ್ಯಂಡ್ ಮಧ್ಯದಲ್ಲಿ ಜಾಕಿ ಅಂತ ಒಂದು ಫಿಲಮ್ದು ಟ್ರೈಲರ್ ಕೂಡ ಬಂತು, ಅದು ತುಂಬ ಚೆನ್ನಾಗಿದೆ. ನಮ್ಮ ಹೀರೋ ಕಿರಣ್ ರಾಜ್ ಅವರು ಧಾರಾವಾಹಿ ಎಲ್ಲ ಮಾಡ್ತಿದ್ರು. ಈಗ ಕಿರುತೆರೆಯಿಂದ ಬೆಳ್ಳಿತೆರೆಗೆ ಬಂದಿದ್ದಾರೆ. ಅವ್ರಿಗೂ ಒಳ್ಳೇದಾಗಲಿ. ಟ್ರೈಲರ್ ಇಟ್ಸ್ ಗುಡ್, ಟ್ರೈಲರು ಚೆನ್ನಾಗಿದೆ. ಟ್ರೈಲರಲ್ಲಿ ಒಳ್ಳೆ ಆ್ಯಕ್ಟಿಂಗು ಪರ್ಫಾರ್ಮೆನ್ಸ್ ಎಲ್ಲ ಮಾಡಿದ್ದಾರೆ. ಇಟ್ಸ್ ಗುಡ್. ಚೆನ್ನಾಗಿದೆ ಮೇಡಮ್ ಫಿಲಮ್. ಫೈಟಿಂಗ್ಸ್ ಎಲ್ಲ ಚೆನ್ನಾಗಿದೆ. ಫ್ಯಾಮಿಲಿ ನೋಡ್ಬೋದು. ಹಾಲಿವುಡ್ ಫಿಲಮ್ ಥರ ಇದೆ ಫಿಲಮ್, ನೋಡ್ಬೋದು. ಹಾಲಿವುಡ್ ರೇಂಜಲ್ಲಿ ತೆಗೆದಿದ್ದಾರೆ. ಮತ್ತು ಇಂಟರ್ವೆಲ್ ಜಾಕಿ 42 ಅಂತ ಬೇರೆ ಬಂತು, ಅದು ಚೆನ್ನಾಗಿದೆ ಫಿಲಮ್, ನೋಡಬೇಕು. ಅದು ಟ್ರೈಲರಲ್ಲಿ ಇವರು ಕಿರಣ್ ರಾಜ್ ಅವ್ರ ಆ್ಯಕ್ಟಿಂಗ್ ಮಾಡಿದ್ದಾರೆ. ಅದು ನೋಡಬೇಕು, ಅದು ಫಿಲಮ್ ಬಂದು ನೋಡಬೇಕು, ಕಾಯ್ತಾ ಇಲ್ಲ ಅದು. ಇಟ್ ವಾಸ್ ಗುಡ್, ವೆರಿ ಗುಡ್. ಏನು ಇಷ್ಟ ಆಯಿತು ಸರ್? ಎಲ್ಲ ಚೆನ್ನಾಗಿದೆ. ಸ್ವಲ್ಪ ಸಿನಿಮಾ ಏನು ಇಷ್ಟ ಆಯಿತು? ಓವರಾಲ್ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಚೆನ್ನಾಗಿತ್ತು, ಏನು ಇಷ್ಟ? ಸೂಪರ್ ಆಗಿತ್ತು, ನೆಕ್ಸ್ಟ್ ಲೆವೆಲ್. ಸಿನಿಮಾ ಹೇಗಿತ್ತು? ಸ್ವಲ್ಪ ಚೆನ್ನಾಗಿದೆ ಮೇಡಮ್. ಏನು ಇಷ್ಟ ಆಯಿತು? ಎಲ್ಲ ಫುಲ್ ಎಲ್ಲ ಚೆನ್ನಾಗಿದೆ. ಹೇಗಿತ್ತು ಸರ್? ಚೆನ್ನಾಗಿದೆ, ಸಿನಿಮಾ ಚೆನ್ನಾಗಿದೆ ಮೇಡಮ್ ಫಿಲಮು. ಸುಮ್ಮನೆ ಫೇಕ್ ನ್ಯೂಸು ಹರಡಿಸ್ತಾ ಇದ್ದಾರೆ. ಕಂಟೆಂಟ್ ಚೆನ್ನಾಗಿದೆ, ಮೇಕಿಂಗು ಚೆನ್ನಾಗಿದೆ. ಕನ್ನಡ ಫಿಲಮೇಷನ್ನ ಉಳಿಸ್ಬೇಕು, ಬೆಳೆಸ್ಬೇಕು. ನೋಡ್ಬೋದು ಮೇಡಮ್, ಏನು ಪ್ರಾಬ್ಲಮ್ ಇಲ್ಲ. ಜೈ ದೇವಾಸ್. ನಾನು ಸಿನಿಮಾ ಹೇಗಿತ್ತು? ಅದು ತುಂಬ ಚೆನ್ನಾಗಿದೆ. ನಾನು ಸಿನಿಮಾ ಹೇಗಿತ್ತು? ಗುಡ್, ಸೂಪರ್ ಆಗಿದೆ, ಚೆನ್ನಾಗಿದೆ. ಸರ್ ಇದು ಫ್ಯಾಮಿಲಿ ಕುತ್ಕೊಂಡು ನೋಡ್ಬೋದು ಸರ್ ಸಿನಿಮಾನ? ಹಾಂ, ನೋಡ್ಬೋದು. ತುಂಬ ಚೆನ್ನಾಗಿತ್ತು. ಮೆಸೇಜ್ ಇದೆ ಆ್ಯಕ್ಚುಲಿ. ಎಸ್ ಸರ್ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ ಆ್ಯಕ್ಚುಲಿ, ಅದಕ್ಕಾಗಿ ಬಂದು ನೋಡಲೇಬೇಕು. ಮೆಸೇಜ್ ಇದೆ ಡೀಪಾಗಿ. ಕೆಲವೊಂದು ಸೀನ್ಸ್ ಆಗಿದೆ, ಬಟ್ ಅದೇ ಇಂಟಿಮೇಟ್ ಥರ, ಬಟ್ ಅಷ್ಟು ಡೀಪಾಗಿ ಏನು ಅಷ್ಟು ಕೆಟ್ಟದಾಗಿಲ್ಲ. ಸೊ ಅದು ಮೆಸೇಜಾಗಿ ತಗೋಬೇಕು ಅಷ್ಟೇ. ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ ಮ್ಯಾಮ್. ತುಂಬ ಸೀನ್ಸ್ಗಳು ಈಚ್ ಆ್ಯಂಡ್ ಎವ್ರಿ ಸೀನ್ಸ್ಗೂ ಅಷ್ಟು ಎಫರ್ಟ್ ಹಾಕಿದ್ದಾರೆ. ಚೆನ್ನಾಗಿದೆ. ಥ್ಯಾಂಕ್ ಯು. ಸಿನಿಮಾ ಹೇಗಿತ್ತು? ಸಿನಿಮಾ ಹೇಗಿತ್ತು? ಚೆನ್ನಾಗಿದೆ, ಸಿನಿಮಾ ಹೇಗಿದೆ ಸರ್? ಚೆನ್ನಾಗಿದೆ, ಸಿನಿಮಾ ಅಲ್ಟಿಮೇಟ್. ಸಿನಿಮಾ ಹೇಗಿದೆ? ಚೆನ್ನಾಗಿದೆ, ಸೂಪರ್. ಸರ್ ಎಲ್ಲರೂ ನೋಡ್ಬೋದಾ ಸರ್ ಸಿನಿಮಾನ? ಹಾಂ, ತುಂಬ ಎಫರ್ಟ್ ಮಾಡಿದ್ದಾರೆ ಯಶು. ಮತ್ತು ಡೈರೆಕ್ಷನ್ನು ಹಾಲಿವುಡ್ ಮೂವಿ ಥರ ಇದೆ. ಫಿಲಮ್ ತುಂಬಾ ಚೆನ್ನಾಗಿತ್ತು. ನಾನು ಅದೇ ನಿನ್ನೆ ತುಂಬ ರಿವ್ಯೂಸ್ ನೋಡ್ತಾ ಇದ್ವಿ. ಫಸ್ಟ್ ಡೇನೇ ಬರಬೇಕಂತ ಇದ್ವಿ, ಆಗಲಿಲ್ಲ. ತುಂಬ ನೆಗೆಟಿವ್ ಇತ್ತು ನಿನ್ನೆ ರಿವ್ಯೂಸ್, ಬಟ್ ಮೂವಿ ನೋಡಿ ಬಂದಾಗ ಆ ರಿವ್ಯೂಗೂ ಇದಕ್ಕೂ ಸಂಬಂಧ ಇಲ್ಲ. ತುಂಬ ಚೆನ್ನಾಗಿದೆ ಮೂವಿ. ಅಂದರೆ ಇಟ್ ಈಸ್ ನಾಟ್ ಅ ರೆಗ್ಯುಲರ್ ಮೂವಿ. ಸೊ ರೆಗ್ಯುಲರ್ ಮೂವಿ ಥರ ನೋಡಿದಾಗ ಇಷ್ಟ ಆಗದೇ ಇರ್ಬೋದು, ಪರ್ಟಿಕ್ಯುಲರ್ ಪ್ಯಾಟ್ರನ್ ಥರ. ಬಟ್ ನೆಕ್ಸ್ಟ್ ಲೆವೆಲ್ ಇದೆ. ಯಶ್ ಆ್ಯಕ್ಟಿಂಗು, ಮೇಕಿಂಗು ತುಂಬ ಚೆನ್ನಾಗಿದೆ. ಹೊಸ ಥರ ಮೂವಿ ಕನ್ನಡಕ್ಕೆ. ಸೈಕಾಲಜಿಕಲ್ಲು, ತಂದೆ ಮಗಂದು ಸಂಬಂಧ, ಓವರಾಲ್ ಲೈಫ್ ಬಗ್ಗೆ ಇವತ್ತು ಪ್ರೆಸೆಂಟ್ ಏನು ನಡೀತಾ ಇದೆ ಅದನ್ನು ಒಂದು ಸೈಕಾಲಜಿಕಲ್ ವೇಯಲ್ಲಿ ಸ್ವಲ್ಪ ವೈಲೆನ್ಸಲ್ಲಿ ಹೇಳಿದ್ದಾರೆ. ಬಟ್ ತುಂಬ ಚೆನ್ನಾಗಿದೆ ಮೇಡಮ್. ಓವರಾಲ್ ಮೂವಿನೇ ಮೇಕಿಂಗ್ ಅಂತೂ ತುಂಬ ಚೆನ್ನಾಗಿದೆ. ನೀವು ಆ್ಯಕ್ಚುಲಿ ಒಂದು ಹಾಲಿವುಡ್ ಮೂವಿ ನೋಡ್ದಂಗೆ ಆಗುತ್ತೆ ಮೇಕಿಂಗು. ಕನ್ನಡಕ್ಕೆ ಯಶ್ ಅವರು ಒಂದು ದೊಡ್ಡ ಹೆಮ್ಮೆ. ಆಮೇಲೆ ಒಬ್ಬರು ಹೆಣ್ಮಗಳು ಗೀತು ಮೋಹನ್ ದಾಸ್ ಅವರು ಇಷ್ಟು ಬೋಲ್ಡಾಗಿ ಮೂವಿನ ಈ ಸೈಕಾಲಜಿಕಲ್ ವೇಯಲ್ಲಿ ಮಾಡಿರೋದು ತುಂಬ ಚೆನ್ನಾಗಿದೆ. ಇಬ್ಬರಿಗೂ ಹ್ಯಾಟ್ಸ್ ಆಫ್. ಆ್ಯಂಡ್ ಪ್ರೊಡ್ಯೂಸರ್ ಇಷ್ಟು ಖರ್ಚು ಮಾಡಿ ಕನ್ನಡದಲ್ಲಿ ಹಾಲಿವುಡ್ ಮೂವಿ ಥರ ತೆಗೆದಿದ್ದಾರೆ. KVN ಪ್ರೊಡಕ್ಷನ್ಸ್ ಅವ್ರಿಗೂ ತುಂಬ ಧನ್ಯವಾದಗಳು. ಅದು ಚೆನ್ನಾಗಿತ್ತು ಮೇಡಮ್, ನೋಡಿದ್ವಿ, ಚೆನ್ನಾಗಿದೆ. ಅದಕ್ಕೂ ವೆಯ್ಟ್ ಮಾಡ್ತೀವಿ. ಅದು ಬಂದರೆ ನೋಡ್ತೀವಿ ಖಂಡಿತ. ಸರ್ ಫಿಲಮ್ ಅಂತೂ ತುಂಬ ಚೆನ್ನಾಗಿದೆ. ಯಶ್ ಅವರು ಕನ್ನಡ ಫಿಲಮಲ್ಲಿ ಈ ಥರ ಮಾಡ್ತಾರೆ ಅಂದ್ಕೊಂಡಿಲ್ಲ. ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಎಲ್ಲ ಬಂದು ನೋಡ್ಬೋದು. ಜಾಕಿ 42 ಇಂಟ್ರಲ್ಲಿ ಬಿಟ್ಟಾಗ ಅದು ನೋಡಿದ್ವಲ್ಲ, ಅವರು ಕಿರಣ್ ರಾಜ್ ಅವರು ಸೀರಿಯಲಲ್ಲಿ ನೋಡ್ತಾ ಇದ್ದ. ಅವರು ಆದಷ್ಟು ಬೇಗ ಫಿಲಮಿಗೆ ಬಂದು ತುಂಬ ಎಲ್ಲರೂ ನೋಡಿ ಖುಷಿ ಪಡಿ ಅಂತ ನಾನು ಬೇಡ್ಕೊತೀನಿ. ಆಲ್ ದ ಬೆಸ್ಟ್ ಸರ್. ಸಿನಿಮಾ ಚೆನ್ನಾಗಿದೆ. ಏನು ಇಷ್ಟ ಆಯಿತು? ಆ್ಯಕ್ಷನ್ ಚೆನ್ನಾಗಿದೆ, ಸಿನಿಮಾ ಸೂಪರ್ ಆಗಿದೆ. ಏನು ಇಷ್ಟ ಆಯಿತು ಸರ್? ಪಿಕ್ಚರ್ ಡೈರೆಕ್ಷನ್ ಚೆನ್ನಾಗಿದೆ. ಇದು ಯಶ್ ಅವ್ರನ್ನ ಯಶ್ ಅವ್ರ ಆ್ಯಕ್ಟಿಂಗ್ ಅಲ್ಟಿಮೇಟ್.
ಸೂಪರ್ ಚೆನ್ನಾಗಿತ್ತು. ಯಶ್ ಆ್ಯಕ್ಟಿಂಗ್ ಸೂಪರ್ ಆಗಿದೆ. ಕಿಯಾರಾ ಸೂಪರ್. ಚೆನ್ನಾಗಿದೆ ಮೇಡಮ್. ಸಿನಿಮಾ ಹೇಗಿದೆ ಸರ್? ಚೆನ್ನಾಗಿದೆ. ಏನು ಇಷ್ಟ ಆಯಿತು ಸರ್? ಹಾಂ, ಏನು ಇಷ್ಟ? ಸ್ಕ್ರೀನ್ ಪ್ಲೇ ವಿಜುವಲ್ಸ್ ಎಲ್ಲ ಚೆನ್ನಾಗಿತ್ತು. ಚೆನ್ನಾಗಿದೆ. ಏನು ಇಷ್ಟ ಆಯಿತು? ಓವರಾಲ್ ಯಶ್ ಆ್ಯಕ್ಟಿಂಗ್ ಚೆನ್ನಾಗಿದೆ. ಲೇಡೀಸ್ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಓವರಾಲ್ ಗುಡ್ ಇದೆ. ಸರ್ ಅದ್ರ ಬಗ್ಗೆ ಏನು ಹೇಳ್ತೀರಾ? 4 years ತೊಗೊಂಡು ಚೆನ್ನಾಗೆ ಮೂವಿ ಮಾಡಿದ್ದಾರೆ. ಸೊ ಓವರಾಲ್ ಚೆನ್ನಾಗಿದೆ. ನನಗೆ ಇಷ್ಟ ಆಯಿತು. ಏನು ಇಷ್ಟ ಆಯಿತು? ಅಂದ ಕ್ಲೈಮ್ಯಾಕ್ಸ್ ಚೆನ್ನಾಗಿತ್ತು. ಪ್ರತಿ ಕ್ಲೈಮ್ಯಾಕ್ಸ್ ಇಂತೆ ಇವನು ಮಾತಾಡ್ತಾನು ಫೈಟಿಂಗ್ ಸೀನ್ಸ್ ಇಷ್ಟ ಆಯಿತು. ಒಂದು ಆ್ಯಂಟಿನ್ ಸಣ್ಣ ಇತ್ತು. ಆ್ಯಂಟಿನ್ ತುಂಬ ಫೇವ್ರೇಟ್ ಇತ್ತು. ಒಂದು ಸೀನ್ಸು ಸಣ್ಣ ಅಂತ. ಜಾಕಿ 42 ಚೆನ್ನಾಗಿತ್ತು ಟ್ರೈಲರು. ಕಿರಣ್ ರಾಜು ಇನ್ನೂ ಸಖತ್ ಆ್ಯಕ್ಟಿಂಗ್ ಮಾಡಿದ್ದಾರೆ. ಇಲ್ಲಿ ಫೈಟಿಂಗ್ ಸೀನ್ಸು ಮತ್ತು ಹಾಡುಗಳು ಎಲ್ಲ ಇಷ್ಟ ಚೆನ್ನಾಗಿತ್ತು. ಸೂಪರಾಗಿ ಮಾಡಿದ್ದಾರೆ. ಮತ್ತು ಅದರಲ್ಲಿ ಏನಪ್ಪ ಡಬಲ್ ರೋಲಲ್ಲಿ ಸಖತ್ತಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. The first half was too good, but the second half, God alone knows what happened, but it was a good movie. Acting, Yash was too good. Nayanthara was outstanding. It was good. I said, right, like the first half was amazingly good. But second half, I really started to wonder what this woman was actually thinking. So, yeah. So that's the review.